ಚಿತ್ರದುರ್ಗಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಪವಿತ್ರ ಗೌಡ ಅವರನ್ನೂ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಆರಂಭದಲ್ಲಿ 4 ಜನ ಆರೋಪಿಗಳು ರಾಘವೇಂದ್ರ, ಕಾರ್ತಿಕ್, ನಂದೀಶ್ ಮತ್ತು ಪವನ್ ಅಂತ ಹೇಳಲಾಗ್ತಾ ಇತ್ತು. ಗೊತ್ತಿಲ್ಲ, ಮೇ ಬಿ ಪವಿತ್ರ ಗೌಡ ಅವರನ್ನು ಕೂಡ ಕರ್ಕೊಂಡು ಹೋಗಬಹುದು. ಯಾಕೆಂದರೆ ಅವರು ಪ್ರತ್ಯಕ್ಷವಾಗಿ ಇದರಲ್ಲೇನು ಭಾಗಿಯಾಗಿಲ್ಲ, ಅವರೇನು ಚಿತ್ರದುರ್ಗಕ್ಕೆ ಬಂದಿರಲಿಲ್ಲ. ಬಟ್ ಯಾವ ಕಾರಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ 4 ಜನ ರಾಘವೇಂದ್ರ, ಕಾರ್ತಿಕ್, ನಂದೀಶ್ ಮತ್ತು ಪವನ್ ಇವ್ರನ್ನ ಕರ್ಕೊಂಡು ಹೋದರೆ ಓಕೆ, ಬಟ್ ಪವಿತ್ರ ಗೌಡ ಅವ್ರನ್ನೂ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ತಾರಾ? ಎಷ್ಟು ಗಂಟೆಗೆ ಕರ್ಕೊಂಡು ಹೋಗ್ತಾರೆ? ಪವಿತ್ರ ಗೌಡ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಏನು ಸಮಾಚಾರ ಇದು ಅಂತ? ಅರವಿಂದ್, ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಕರೆದುಕೊಂಡು ಹೋಗಬಹುದು ಅನ್ನುವಂಥ ಒಂದಷ್ಟು ಮಾತುಗಳು ಅಥವಾ ಮೂಲಗಳ ಮಾಹಿತಿ ಸಿಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಕನ್ಫರ್ಮ್ ಆಗಿ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಕಾರಣ ಯಾಕಂದರೆ ಅಲ್ಲಿ ಅಂದರೆ ಎಲ್ಲಿ ಪಿಕ್ ಮಾಡಿದ್ರು, ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಿಂದ ಒಂದು 200 ಮೀಟರ್ ದೂರದಲ್ಲಿ ಆ ವ್ಯಕ್ತಿ ಅಂದರೆ ರೇಣುಕಾಸ್ವಾಮಿಯನ್ನು ಎಲ್ಲಿ ಪಿಕ್ ಮಾಡಿದ್ರು ಆ ಜಾಗದಲ್ಲಿ ಇದ್ದಂಥ 4 ಜನ ಏನಿದ್ದಾರೆ ಅವರನ್ನು ಮಾತ್ರ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಅಂದರೆ ಕಾರ್ತಿಕ್ ಇರ್ಬೋದು, ರಾಘವೇಂದ್ರ, ನಂದೀಶ್, ಪವನ್ ಈ 4 ಜನರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಾಜರವನ್ನು ಮಾಡೋದಕ್ಕೆ ಸದ್ಯ ಪೊಲೀಸ್ ಇಲಾಖೆ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಬಟ್ ಇವರನ್ನ ಯಾಕಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇನ್ನೂ ಕೂಡ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಅಥವಾ ಅವರನ್ನ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಕನ್ಫರ್ಮೇಷನ್ ಕೂಡ ಇನ್ನೂ ಇಲ್ಲ. ಬಟ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದಲ್ಲಿ ಸದ್ಯ ಅವರನ್ನ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಬೇಕಾದಂಥ ಸಿದ್ಧತೆಗಳನ್ನು ಸದ್ಯ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಗಮನಿಸ್ತಾ ಇದ್ರಿ, ಈಗಾಗಲೇ ವಾಹನಗಳನ್ನ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏನಿದ್ದಾರೆ ಆ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಾಜರು ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಏನಿದೆ ಅದರ ಮುಂಭಾಗದಲ್ಲಿ ವಾಹನಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡು ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ನೇರವಾಗಿ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ಸ್ಥಳ ಮಾಜರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಆ ದಿನ ಇವರನ್ನ ಎಲ್ಲಿ ಪಿಕ್ ಮಾಡಿದ್ರು, ಕಿಡ್ನಾಪ್ ಮಾಡಿದ್ರು, ಆ ಸ್ಥಳದಲ್ಲಿ ಯಾರೆಲ್ಲ ಇದ್ರು, ಹೇಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳ ಮಾಜರು ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿರುವಂಥ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಅಲ್ಲಿ 200 ಮೀಟರ್ ದೂರದಲ್ಲಿ ಬೈಕನ್ನು ಕೂಡ ಅಲ್ಲಿ ನಿಲ್ಲಿಸಿ ಬಂದಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಅಲ್ಲಿ ಆ ಸಂದರ್ಭದಲ್ಲಿ ಹೇಗಿತ್ತು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಸದ್ಯ ಸ್ಥಳ ಮಾಜರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ರಾಘವೇಂದ್ರ ಇರ್ಬೋದು, ಕಾರ್ತಿಕ್, ಪವನ್ ಹಾಗೂ ನಂದೀಶ್ ಏನಿದ್ದಾರೆ ಇಷ್ಟು ಜನರನ್ನ ಕೂಡ ಒಂದೇ ವಾಹನದಲ್ಲಿ ಕರೆದುಕೊಂಡು ಹೋಗಿ ಅವರ ಸ್ಥಳ ಮಾಜರು ಮಾಡುವಂತ ಕೆಲಸವನ್ನು ಸದ್ಯ ಪೊಲೀಸ್ ಇಲಾಖೆ ಮಾಡುತ್ತೆ. ಅದಕ್ಕೆ ಬೇಕಾದಂತ ಅಂತಿಮ ಹಂತದ ಸಿದ್ಧತೆಗಳನ್ನ ಕೂಡ ಈಗ ಆ ಪೊಲೀಸ್ ಠಾಣೆ ಮುಂಭಾಗ ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಏನಿದೆ ಅದರ ಮುಂಭಾಗದಲ್ಲಿ ಮಾಡ್ಕೊಂಡಿರುವಂತದ್ದು. ಅರವಿಂದ್, ರಾಘು, ಈಗ ಒಂದು ವಿಚಾರ ಏನಂದ್ರೆ, ಈಗ ಎಲ್ಲ ಆರೋಪಿಗಳು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಈಗ ಯಾರ್ಯಾರನ್ನ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಬೇಕು ಅವರಿಗೆ ಈಗಾಗಲೇ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅಂದರೆ ಅವ್ರು ಬೇಗ ಎದ್ದು ರೆಡಿಯಾಗಿ ಎಲ್ಲ ಮಾಡಬೇಕು ಅಂತ. ಆ ಥರ ಈಗ 4 ಜನಕ್ಕೆ ಇನ್ಸ್ಟ್ರಕ್ಷನ್ಸ್ ಏನಾದರೂ ಹೋಗಿದೆಯಾ ಅಂತ? ಅರವಿಂದ್, ನಿನ್ನೆ ರಾತ್ರಿ ಅವರೆಲ್ಲರಿಗೂ ಕೂಡ ಆ ಇನ್ಸ್ಟ್ರಕ್ಷನ್ಸ್ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ನಾಳೆ ಯಾರೆಲ್ಲ ಮಹಜರು ಪ್ರಕ್ರಿಯೆಗೆ ನಾವು ಕರೆದುಕೊಂಡು ಹೋಗ್ತಾ ಇದ್ದೀವಿ ಅವರು ಆದಷ್ಟು ಬೇಗ ಎದ್ದು ರೆಡಿ ಇರಬೇಕು, ನಿಮ್ಮನ್ನು ಬೆಳಗ್ಗೆ ಕರ್ಕೊಂಡು ಹೋಗ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ತಡರಾತ್ರಿವರೆಗೂ ಕೂಡ ಇಲ್ಲಿರುವಂಥ ಆರೋಪಿಗಳೇನಿದ್ದಾರೆ ಅಂದರೆ ಎಲ್ಲ ಆರೋಪಿಗಳು ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿರುವಂಥದ್ದು. ಪವಿತ್ರ ಗೌಡವನ್ನು ಹೊರತುಪಡಿಸಿ ಇಲ್ಲಿರುವಂಥ ಎಲ್ಲರನ್ನ ಕೂಡ ತಡರಾತ್ರಿವರೆಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಸಿಬ್ಬಂದಿ ಅಂದರೆ ತನಿಖಾಧಿಕಾರಿಗಳೇನಿದ್ದಾರೆ ಅವರು ಮಾಡಿದ್ರು. ಆ ನಂತರದಲ್ಲಿ ಅವರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಅನ್ನು ನೀಡಿರುವಂಥದ್ದು. ಬೆಳಗ್ಗೆ ನಾವು ಚಿತ್ರದುರ್ಗಕ್ಕೆ ಮಹಜರು ಪ್ರಕ್ರಿಯೆಗೆ ಹೋಗಬೇಕಿದೆ, ಸೊ ನೀವು ಸಿದ್ಧರಾಗಿ ಅನ್ನುವಂಥ ಒಂದಷ್ಟು ಕರೆಯನ್ನು ಕೊಟ್ಟಿದ್ರು. ಸೊ ಅದರ ಪ್ರಕಾರ ಈಗಾಗಲೇ ಆ 4 ಜನ ಏನಿದ್ದಾರೆ ಆ 4 ಜನ ಕೂಡ ರೆಡಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇಲ್ಲಿಂದ ನೇರವಾಗಿ ಕರ್ಕೊಂಡು ಹೋಗುವಂತಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈ ಕಡೆ ಪೊಲೀಸ್ ಇಲಾಖೆಯನ್ನ ಮಾಡ್ಕೊಂಡಿದ್ರೆ. ಮತ್ತೆ ಒಳಭಾಗದಲ್ಲಿ ಠಾಣೆ ಒಳಭಾಗದಲ್ಲಿ ಮಹಜರಿಗೆ ಯಾರೆಲ್ಲ ಹೋಗ್ತಾ ಇದ್ದಾರೆ ಆ 4 ಆರೋಪಿಗಳೇನಿದ್ದಾರೆ ಅವರು ಕೂಡ ರೆಡಿ ಆಗಿದ್ದಾರೆ. ಅವರನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಚಿತ್ರದುರ್ಗಕ್ಕೆ ಹೋಗಿ ಬರಬೇಕಾದ್ರೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ. ಟ್ರಾವೆಲಿಂಗ್ ಹೆಚ್ಚಾಗಿರುವಂತ ಕಾರಣಕ್ಕಾಗಿ ಆ ಡಿಸ್ಟೆನ್ಸ್ ಜಾಸ್ತಿ ಇರುವಂತ ಕಾರಣಕ್ಕಾಗಿ ಆದಷ್ಟು ಬೇಗ ಹೋಗಬೇಕು. ಜೊತೆಗೆ ಅಲ್ಲಿನ ಪರಿಸ್ಥಿತಿಗಳನ್ನು ಕೂಡ ನಿಭಾಯಿಸಬೇಕಾದಂತ ಸಂದರ್ಭದಲ್ಲಿ ಒಂದಷ್ಟು ಸವಾಲುಗಳು ಎದುರಾಗಬಹುದು. ಯಾಕಂದ್ರೆ ಅಲ್ಲೂ ಕೂಡ ಒಂದಷ್ಟು ಪ್ರತಿಭಟನೆಗಳು ಇರೋ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗುವಂಥದ್ದು ಸಾಮಾನ್ಯವಾಗಿ ಇರುತ್ತೆ. ಸೊ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಹೋಗ್ಬೇಕಿರುವಂಥ ಕಾರಣಕ್ಕಾಗಿ ಆದಷ್ಟು ಬೇಗ ಹೊರಟ್ರೆ ಇವೆಲ್ಲವೂ ಕೂಡ ಆರಾಮಾಗಿ ಮುಗಿಸ್ಬರ್ಬೋದು ಅಲ್ಲಿನ ಮಹಜರು ಪ್ರಕ್ರಿಯೆಗಳನ್ನು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಪೊಲೀಸ್ ಇಲಾಖೆ ಈ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡು ರಾತ್ರಿ ಅವ್ರಿಗೂ ಕೂಡ ಒಂದಷ್ಟು ಸೂಚನೆಗಳನ್ನು ನೀಡೋದ್ರ ಮುಖಾಂತರವಾಗಿ ಈಗ ಹೊರಡೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅರವಿಂದ್, ಓಕೆ ರಾಘು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇವಾಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಆದರೂ ಆದಷ್ಟು ಬೇಗ 7 ಗಂಟೆ ಅಷ್ಟೊತ್ತಿಗೆಲ್ಲ ಹೊರಡತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲ ವೆಹಿಕಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ.